ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ತುರಗಾಯಿ ರಾಮಣ್ಣವರು ತಮ್ಮ ವಚನದಲ್ಲಿ ಹಸು, ಎತ್ತು, ಕರುಗಳ ಸ್ವಭಾವ, ವಿವಿಧ ಬಗೆಯಲ್ಲಿ ವರ್ತಿಸುವ ದೇಹ ಭಾವದ ಗುಣಗಳನ್ನು ಅರಿತು ನಡೆಯುವ ಜೊತೆಗೆ ಸಾಕು ಪ್ರಾಣಿಗಳ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಪುಟ 7 ವಚನ ಸಂಖ್ಯೆ 41ರಲ್ಲಿ ವಚನ ಈ ರೀತಿಯಾಗಿದೆ. ಹಸುವ ಕಾವಲ್ಲಿ ದೆಸೆಯನ್ನರಿತು, ಎತ್ತ ಕಾವಲ್ಲಿ ಪೃಥ್ವಿಯನ್ನರಿದು, ಕರುವ ಕಟ್ಟುವಲ್ಲಿ ಗೊತ್ತ ಕಂಡು, ದನವ ಕಾವಲ್ಲಿ ಸಜ್ಜನನಾಗಿ, ಜೀವದನವ ಕಂಡಲ್ಲಿ ಮನ ಮುಟ್ಟದೆ, ಇಂತಿ ಪೇಂದೇಂದ್ರಿಗಳ ತುರು ಮಂದಿಯಲ್ಲಿ, ಕರು ಗಡುಸು ಎತ್ತು ಹಸುವಿನಲ್ಲಿ ಚಿತ್ತದ ವರ್ಣವ ನರಿಯಬೇಕು, ಗೋಪತಿನಾಥ ವಿಶ್ವೇಶ್ವರ ಲಿಂಗವನ್ನರಿಯುವುದಕ್ಕೆ. ತುರಗಾಯಿ ರಾಮಣ್ಣವರು ಬಸವಣ್ಣವರ ಭಕ್ತಿ ಪಂಥಕ್ಕೆ ಸೇರಿದ ಇವರಿಗೆ ಶಿವಶರಣರ ದನಗಳನ್ನು ಕಾಯುವುದೇ ಕಾಯಕವಾಗಿದ್ದಿತ್ತು. ನಿತ್ಯವೂ ನೇಮದಂತೆ ಶರಣರ ಮನೆಯ ಬಾಗಿಲಿಗೆ ಹೋಗಿ ಕಟ್ಟಿದ ಹಸು, ಕೂಡಿದ ಹಸು ಬಿಡೀರೇ ಎಂದು ಕೂಗುತ್ತಿದ್ದರು. ಊರಿನ ದನಗಳನ್ನು ಮುಂಜಾನೆ ಕೊಂಡೊಯ್ದು ಸಂಜೆಯ ತನಕ ಮೇಯಿಸುತ್ತಿದ್ದು, ಮತ್ತೆ ಅವುಗಳನ್ನು ಅವುಗಳ ಒಡೆಯರ ದೊಡ್ಡಿಗೆ ತಂದು ಕೊಡುವುದು. ಈ ಕಸುಬಿನಿಂದ ಬಂದ ಸಂಪಾದನೆಯಿಂದ ಜೀವನವನ್ನು ನಡೆಸುತ್ತಿದ್ದನು ಎಂದು ನಮಗೆ ದಾಖಲೆಯಿಂದ ತಿಳಿದು ಬರುತ್ತದೆ. ತುರು ಅಂದರೆ ಹಸು, ದನ, ಗೋವು ಎಂದರ್ಥವಾಗುತ್ತದೆ. ಕಾಯಿ ಎಂದರೆ ಕಾಯುವಿಕೆ. ಒಟ್ಟಾರೆಯಾಗಿ ದನಗಳನ್ನು ಕಾಯುವನು ಅಥವಾ ಮೇಯಿಸುವನು ಎಂದಾಗುತ್ತದೆ. ಕೃಷಿಯ ಜೊತೆಯಲ್ಲಿ ಹೈನುಗಾರಿಕೆಯು ಬೆಳೆದು ಬಂದಿದೆ. ರೈತರು ಸಾಕು ಪ್ರಾಣಿಗಳನ್ನು ತನ್ನ ಜೀವನ ಉಪಯೋಗಕ್ಕಾಗಿ ಸಾಕಿಕೊಂಡಿರುತ್ತಾರೆ. ಇಂತಹ ಸಾಕು ಪ್ರಾಣಿಗಳ ಆರೈಕೆಯನ್ನು ಮಾಡುವುದು ಕೂಡ ಅವಶ್ಯಕವಾಗಿದೆ. ಹಸು, ಎತ್ತು, ಕರುಗಳ ಸ್ವಭಾವದಂತೆ ವಿವಿಧ ಬಗೆಯಲ್ಲಿ ವರ್ತಿಸುವ ದೇಹದ ಭಾವದ ಗುಣಗಳನ್ನು ಅರಿತು ನಡೆಯುವ, ಹಣದ ನಿಭಾವಣೆಯಲ್ಲಿ ಸಜ್ಜನನಾಗಿರುವ ಹಾಗೂ ಅಂತಃಶಕ್ತಿಯ ಬಗ್ಗೆ ಅಹಂಕರಿಸದೆ ನಿರ್ಲಿಪ್ತನಾಗಿರುವ ಕ್ರಮದ ಬಗ್ಗೆ ಇಲ್ಲಿ ತುರಗಾಯಿ ರಾಮಣ್ಣವರು ಅರಿವನ್ನು ನೀಡುತ್ತಿದ್ದಾರೆ. ದೇಹದ ಅನೇಕ ಇಂದ್ರಿಯಗಳ ಜಂಗುಳಿಯಲ್ಲಿ ಯಾವುದು ಮುಗ್ಧ, ಯಾವುದು ಗಟುಸು, ಯಾವುದು ಬಲವುಳ್ಳದ್ದು ಮತ್ತು ಯಾವುದು ಸುಸ್ವಭಾವದ್ದು ಎಂದರಿತು ಅವುಗಳ ಗುಣ ಮತ್ತು ಸ್ವಭಾವಗಳ ಹಿನ್ನೆಲೆಯಲ್ಲಿ ಅವನ್ನೆಲ್ಲ ಸಾಧು ಮಾಡುತ್ತಾ ಸಾಗಬೇಕೆನ್ನುವ ಆತನ ಮಾತುಗಳಲ್ಲಿ ಅರಿವಿನಿಂದ ಕಂಡ ಸತ್ಯವಿದೆ. ತುರಗಾಯಿ ರಾಮಣ್ಣ ತನ್ನ ವಚನದಲ್ಲಿ ಹಸು ಎತ್ತುಗಳನ್ನು ಕಾಯುವಾಗ, ಕರುವನ್ನು ಕಟ್ಟುವಾಗ ಜಾಗ್ರತೆ ಹೇಗೆ ವಹಿಸಬೇಕೆಂದು ಹೇಳಿದ್ದಾನೆ. ಕರು ಗಡುಸು, ಎತ್ತು ಹಸುವಿನ ಚಲನವಲನ ಅರಿತು ಜೋಪಾನ ಮಾಡಬೇಕು. ರೈತರ ಉಪಕಸಬಾದ ಪಶುಸಂಗೋಪನೆ ಬಗ್ಗೆ ಈ ವಚನ ಒಳ್ಳೆಯ ಉಪಾಯಗಳನ್ನು ತಿಳಿಸುತ್ತದೆ. ಅದರಂತೆ ಚಿತ್ತ, ಬುದ್ಧಿ, ಅಹಂಕಾರ ಮತ್ತು ಮನಸ್ಸುಗಳ ಚಲನವಲನದ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಬೇಕೆಂಬುದು ತಿಳಿಸಿದ್ದಾರೆ. ದನಕರುಗಳನ್ನು ತುರಿಸುವುದು ಅಂದರೆ ಅವುಗಳ ಮೈಯನ್ನು ಉಜ್ಜುವುದು ಎಂದು ಅರ್ಥ. ತುರಿಸಿದರೆ ಅವು ಸ್ಪಂದಿಸುತ್ತವೆ. ತಾಯಿ ಮೈ ನೆವರಿಸಿದ ಅನುಭವ ಅವುಗಳಿಗೆ ಆಗುತ್ತದೆ. ನಾವೆಲ್ಲಿದ್ದರೆ ಅಲ್ಲಿಗೆ ಬರುತ್ತವೆ. ನಮ್ಮ ಕೈ ಕಾಲುಗಳನ್ನು ಮೂಸಿ ನಾಲಿಗೆಯಿಂದ ನೆವರಾಗಿ ನೆಕ್ಕುತ್ತವೆ. ಅವು ತೋರಿಸುವ ಕೃತಜ್ಞತೆ ಅದಾಗಿರುತ್ತದೆ. ದನ ಕರುಗಳನ್ನು ಪ್ರತಿದಿನ ನೋಡುತ್ತಿರಬೇಕು. ಅವುಗಳಿಗೆ ಹುಲ್ಲು, ನೀರು ಒದಗಿಸಬೇಕು. ಅವುಗಳ ಮೈ ಉಜ್ಜಬೇಕು. ಸಗಣಿ ಗಂಜುಲುಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು. ಹಾಗೆ ಮಾಡಿಕೊಂಡಲ್ಲಿ ಮಾತ್ರ ದನ ಕರುಗಳು ಚೆನ್ನಾಗಿರಬಲ್ಲವು. ಕರುವಾದರೇನು, ಹಸುವಾದರೇನು, ಅವುಗಳಿಗೆ ಹೊಟ್ಟೆ ಇಲ್ಲವೇ? ಕರು ಸಣ್ಣದು ಆದರೂ ಒಂದು ಹೊರೆ ಹುಲ್ಲನ್ನು ತಿಂದು ಮುಗಿಸುವಂಥದ್ದು. ಮೇಯುವುದೊಂದೇ ಅದಕ್ಕಿರುವ ಕೆಲಸ.
ಎತ್ತುಗಳನ್ನು ಚೆನ್ನಾಗಿ ಸಾಕಬೇಕು. ಮೇವು, ನೀರು ಮುಂತಾಗಿ ಸಮಯಕ್ಕೆ ಸರಿಯಾಗಿ ನೀಡಿ ಆರೈಕೆ ಮಾಡಿದರೆ ಅವು ಹೇಳಿದ ಕೆಲಸ ಮಾಡಬಲ್ಲವು. ಅದು ಒಂದು ಕಲೆ ಮತ್ತು ತಪಸ್ಸು. ನಿರ್ಲಕ್ಷ್ಯ ಕೆಲಸಕ್ಕೆ ಬಾರದು. ಮುತುವರ್ಜಿಯಿಂದ ಅವುಗಳನ್ನು ನೋಡಿಕೊಂಡಲ್ಲಿ ಮೋಸವಾಗುವುದಿಲ್ಲ. ದನ, ಕರು, ಎತ್ತು, ಎಮ್ಮೆ ಮೂಕ ಪ್ರಾಣಿಗಳು. ಆದಾಗ್ಯೂ ನಾವು ಅವುಗಳನ್ನು ಹೇಗೆ ನೋಡಿಕೊಂಡರೆ ಹಾಗೆ ಸ್ಪಂದಿಸುತ್ತವೆ. ಮೇವು, ನೀರುಗಳನ್ನು ಕೊಟ್ಟು ಮೈ ತಿಕ್ಕಿದರೆ ಅವುಗಳಿಗೆ ನಮ್ಮಲ್ಲಿ ವಿಶ್ವಾಸ ಮೂಡುತ್ತದೆ ಎಂದು ಈ ಒಂದು ವಚನದ ಮೂಲಕ ನಾವು ತಿಳಿಯಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.